ನಮಸ್ಕಾರ. ಈ ದಿನ BLD ಸಂಸ್ಥೆಯ JSS ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅನ್ನು ಆಚರಣೆ ಮಾಡಲಾಯಿತು. ಅದಕ್ಕೋಸ್ಕರ ವಿದ್ಯಾರ್ಥಿನಿಯರು ಒಂದೊಂದು ಸ್ಲೋಗನ್ಗಳನ್ನು ಹೇಳ್ತಾರೆ. ಅವರ ಸ್ಲೋಗನ್ಗಳನ್ನು ಕೇಳಬೇಕು. ಎಸ್, ನಾಡು ಬೆಳೆಸಿ ನಾಡು ಕಾಪಾಡಿ, ಕಾಡು ಉಳಿಸಿ ನಾಡು ಬೆಳೆಸಿ. ಜೋರಾಗಿ ಹೇಳು. ಒಬ್ಬರಿಗೆ ಒಂದು ಮರ, ಭೂಮಿಗೆ ದೊಡ್ಡ ವರ. ಸ್ವಚ್ಛ ಪರಿಸರ, ಆರೋಗ್ಯಕರ ಜೀವನ. ಪ್ಲಾಂಟ್ ಟ್ರೀ, ಸೇವ್ ನೇಚರ್. ಪರಿಸರ ಬೆಳೆಸಿ ನಾಡು ಕ್ಲೀನ್ ಸಿಟಿ, ಕ್ಲೀನ್ ಸಿಟಿ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಪ್ರಕೃತಿಯನ್ನು ಕಾಪಾಡಿ. ಸೇವ್ ನೇಚರ್, ಸೇವ್ ಫ್ಯೂಚರ್. ಹವಾಮಾನಕ್ಕಾಗಿ ಪರಿಸರ. ಹಸಿರೇ ಉಸಿರು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ನಾಡು ಬೆಳೆಸಿ ನಾಡು ಉಳಿಸಿ. ನನ್ನ ಹೆಸರು ಸ್ವಾತಿ ಮಸಲಿ. ನಾವು BLD JSS ಕಾಲೇಜ್ ಆಫ್ ಎಜುಕೇಷನ್ ವಿಜಯಪುರದಲ್ಲಿ ಇಂದು ಪರಿಸರ ದಿನಾಚರಣೆ ಆಚರಿಸುತ್ತೇವೆ. ನಾವು ಪರಿಸರ ದಿನಾಚರಣೆ ಕುರಿತು ಸ್ಲೋಗನ್: ನದಿಗೆ ನೈದಿಲೆ ಶೃಂಗಾರ, ನಾಡಿಗೆ ಕಾಡೆ ಶೃಂಗಾರ. ನನ್ನ ಹೆಸರು ರಾಧಿಕಾ ಹಿರೇಮಠ್. ನಾನು JSS ಮಹಾವಿದ್ಯಾಲಯ B.Ed 2ನೇ ಸೆಮಿಸ್ಟರಲ್ಲಿ ಓದುತ್ತಿದ್ದೇವೆ. ಇವತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಪರಿಸರ ದಿನಾಚರಣೆ ಕುರಿತು ಒಂದು ಸ್ಲೋಗನ್: ಪ್ರಕೃತಿಯನ್ನು ಕಾಪಾಡಬೇಕಾದರೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಪ್ರಕೃತಿಯನ್ನು ಕಾಪಾಡಿ. ನನ್ನ ಹೆಸರು ನೀಲಮ್ಮ. ನಾನು B.Ed 2nd ಸೆಮಿಸ್ಟರ್ನಲ್ಲಿ ಓದುತ್ತಿದ್ದೇನೆ. ನಮ್ಮ JSS ಕಾಲೇಜಿನಲ್ಲಿ ಇವತ್ತು ವಿಶ್ವ ಪರಿಸರ ದಿನವನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ನಾನು ಒಂದು ಪರಿಸರ ದಿನಾಚರಣೆ ಅಂಗವಾಗಿ ಒಂದು ಸ್ಲೋಗನನ್ನು ಹೇಳುತ್ತೇನೆ: ಪರಿಸರವನ್ನು ಸ್ವಚ್ಛಗೊಳಿಸಿ ಆರೋಗ್ಯಕರ ಜೀವನವನ್ನು ನಡೆಸಿ ಎಂದು ಹೇಳುತ್ತೇನೆ. Nagaraj Shirshad, BLD JSS College Vijaypur. Today we are celebrating World Environment Day. The today's quote is leave the earth better than you found it. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಕಾಡು ಬೆಳೆಸಿ ನಾಡು ಉಳಿಸಿ. ನಮಸ್ಕಾರ. ನಾನು BLD ಸಂಸ್ಥೆಯ JSS ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸವನ್ನು ಮಾಡ್ತಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಬಸವರಾಜ ಹೆಸರುಮಠ ಅಂತ. ಈ ದಿನ ನಮ್ಮ ಕಾಲೇಜಿನಲ್ಲಿ NSS ವತಿಯಿಂದ, ರೆಡ್ ಕ್ರಾಸ್ ವತಿಯಿಂದ ಹಾಗೂ ಎಲ್ಲ ಘಟಕಗಳ ಸಹಯೋಗದಲ್ಲಿ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೇವೆ. ಸೊ ಇದಕ್ಕೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು, ಪ್ರಾಚಾರ್ಯರು ಹಾಗೂ ಎಲ್ಲ ಸಹ ಪ್ರಾಧ್ಯಾಪಕರು ಕೂಡ ಕೈ ಜೋಡಿಸಿ ಪರಿಸರದ ರಕ್ಷಣೆಗಾಗಿ ಪಣವನ್ನು ತೊಟ್ಟಿದ್ದಾರೆ. ಪರಿಸರವೇ ಇದ್ದರೆ ಮಾತ್ರ ಮನುಕುಲ ಅಷ್ಟೇ ಅಲ್ಲ, ಜೀವ ಸಂಕುಲ ಇರುತ್ತದೆ. ಹೀಗಾಗಿ ಪರಿಸರದ ರಕ್ಷಣೆಯನ್ನು ನಾವು ಮಾಡುವುದು ಅತ್ಯಂತ ಮಹತ್ವದಾಗಿದೆ ಎಂಬುದನ್ನು ನಾವು ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಪ್ರಾಧ್ಯಾಪಕ ವೃಂದದವರಿಗೂ, ಜನಸಾಮಾನ್ಯರಿಗೂ ಈ ದಿನ ತಿಳಿಸಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಭಾಳಷ್ಟು ಸಂತೋಷವೆನಿಸುತ್ತೆ. ಧನ್ಯವಾದಗಳು. ಹೊಸ ನೀವು ವಿಡಿಯೋ ಮಾಡತ್ತಿ.